ನಮ್ಗೆ ನಿಮ್ ರೂಮಲ್ಲಿ ನಿದ್ದೆನೇ ಬರ್ತಾ ಇಲ್ಲ ಡ್ಯಾಡಿ. ನನಗೆ ಚೆನ್ನಾಗಿ ನಿದ್ದೆ ಬರುತ್ತಲ್ಲ. ನೀವೇನು ನಿದ್ದೆ ಮಾಡ್ತೀರಾ? ನಮಗೆ ನಿದ್ದೆನೇ ಮಾಡಕ್ಕಾಗ್ತಿಲ್ಲ ಡ್ಯಾಡಿ. ಅಷ್ಟಕ್ಕೂ ಪ್ರಾಬ್ಲಮ್ ಏನು? ಏನೂ ಇಲ್ಲ ಡ್ಯಾಡಿ. ಅರೆ ಹೇಳಿ. ನಾವು ಹೋಗ್ತೀವಿ ಡ್ಯಾಡಿ. ಹೇ ಅನು, ಕೀರ್ತಿ, ಪ್ರಾಬ್ಲಮ್ ಏನು ಅಂತ ಫಸ್ಟ್ ಹೇಳ್ಬಿಟ್ಟೋಗಿ. ಪ್ಲೀಸ್ ಡ್ಯಾಡಿ, ಹೋಗ್ತೀವಿ. ನೋ, ನಿಮಗೆ ಏನು ಪ್ರಾಬ್ಲಮ್ಮು ಅಂತ ನಂಗೆ ಗೊತ್ತಾಗಲೇಬೇಕು. ಬೇಗ ಹೇಳಿ, ಹೇಳಲೇಬೇಕು ನೀವು. ಅದು ಅದು ಅರೆ ಹೇಳ್ತೀರಾ ಇಲ್ವೋ? ನೀನು ಗೊರ್ಕೆ ಹೊಡಿತೀಯಾ? ಗೊರ್ಕೆನಾ? ನಾನಾ? ಹೌದು ಡ್ಯಾಡಿ, ರಾತ್ರಿ ಇಡೀ ಗೊರ್ಕೆ ಹೊಡಿತಾನೇ ಇರ್ತೀಯ. ಅರೆ ಆ ಸೌಂಡಿಗೆ ನಮಗೆ ನಿದ್ದೆನೇ ಬರಲ್ಲ. ನಿದ್ದೆ ಬಂದ್ರೂ ಮಧ್ಯದಲ್ಲಿ ಡಿಸ್ಟರ್ಬ್ ಆಗಿ ಎದ್ದು ಬಿಡ್ತೀವಿ. ಎದ್ಮೇಲೆ ಮತ್ತೆ ನಿದ್ದೆನೇ ಬರಲ್ಲ, ತಲೆನೋವು ಬರುತ್ತೆ. ಅದಕ್ಕೆ ನಮ್ ರೂಮ್ಗೆ ಹೋಗ್ಬಿಡ್ತೀವಿ ಡ್ಯಾಡಿ. ಗುಡ್ ನೈಟ್ ಡ್ಯಾಡಿ. ಅರೆ ಅನು, ಕೀರ್ತಿ, ಅದು ಗೊರ್ಕೆ ಅಲ್ರಮ್ಮ, ಲಾಲಬಿ, ಲಾಲಿ ಹಾಡು. ಮಕ್ಕಳು ತಮಾಷೆ ಮಾಡ್ತಾ ಇದ್ರು. ಹೌದಾ ರೀ? ಅವರು ಅವಾಗವಾಗ ಈ ಥರ ಜೋಕ್ ಮಾಡ್ತಾ ಇರ್ತಾರೆ. ಹೌದೇನ್ರಿ? ನಿಮಗೆ ನಗು ಬಂತಲ್ವಾ? ಅಂದ್ರೆ ಇದು ಜೋಕು ಅಂತಾನೆ ಅರ್ಥ ಅಲ್ವಾ? ಹೌದು ರೀ, ಅದೇ ಅರ್ಥ. ನೀವು ನಂಬಿಲ್ಲ ಅನ್ಸುತ್ತೆ. ನಂಬದೆ ರೀ. ನಿಮಗೆ ಗೊತ್ತಲ್ವಾ ನಾನು ಗೊರ್ಕೆ ಹೊಡೆಯಲ್ಲ ಅಂತ? ಸರಿ ರೀ. ನಿಜವಾಗ್ಲೂ ನಾನು ಗೊರ್ಕೆ ಹೊಡೆಯಲ್ಲ ರೀ. ಓಕೆ ರೀ. ಅದೆಲ್ಲ ನಿಮ್ಗೆ ಗೊತ್ತಲ್ವಾ ನಾನೆಷ್ಟು ಸೈಲೆಂಟಾಗಿ ನಿದ್ದೆ ಮಾಡ್ತೀನಿ ಅಂತ? ಹೌದು. ನೀವು ಕೂಡ ನನ್ನ ರೂಮಲ್ಲೇ ಮಲ್ಕೊಳ್ತಾ ಇದ್ದೀರಲ್ವಾ? ನಿಮಗೆ ಒಂದಿನ ಆದರೂ ನನ್ನ ಗೊರ್ಕೆ ಸೌಂಡ್ ಕೇಳಿಸಿದ್ಯಾ? ಅಂದ್ರೆ ಅದು ನಿಮಗೆ ಕೇಳಿಸಿಲ್ಲ ತಾನೆ? ಮಕ್ಕಳು ಹೇಳಿದ ಸುಳ್ಳಲ್ಲ. ಅವರು ಜೋಕ್ ಮಾಡಲಿಲ್ಲ. ಯು ಮೀನ್ ನಾನು ನಾನು ಗೊರ್ಕೆ ಹೊಡಿತೀನಾ? ಹೊಡಿತೀರಾ? ಅಂದ್ರೆ ಮೆಲ್ಲಗೆ ಕೇಳಿಸುತ್ತಾ? ಜೋರಾಗಿ ಕೇಳಿಸುತ್ತಾ? ಅಂದ್ರೆ ತುಂಬಾ ಗಟ್ಟಿಯಾಗಿ ಕೇಳಿಸುತ್ತಾ? ಅಂದ್ರೆ ನನಗೆ ಗೊತ್ತಾಗಿಲ್ಲ ರೀ. ನಿಮ್ ಪಕ್ಕದಲ್ಲಿ ಮಲ್ಕೋರಿಗಲ್ವಾ ಗೊತ್ತಾಗೋದು. ಅಂದ್ರೆ ಬೇಸಿಕಲಿ ನಾನು ಗೊರ್ಕೆ ಹೊಡಿಯಲ್ಲ ರೀ. ಅಂದ್ರೆ ಜಾಸ್ತಿ ಸ್ಟ್ರೆಸ್ ಆದಾಗ ಮಾತ್ರ ಗೊರ್ಕೆ ಹೊಡಿದೀನಿ ಅನ್ಸುತ್ತೆ. ಚೆನ್ನಾಗಿ ಕವರ್ ಮಾಡ್ತಿದ್ದೀರಾ. ಎನಿವೆ, ಚಿಕ್ಕ ಮಕ್ಕಳಲ್ವಾ, ಚಿಕ್ಕ ಸೌಂಡ್ ಬಂದ್ರೂ ಕೂಡ ಎಚ್ಚರ ಆಗ್ಬಿಡ್ತಾರೆ. ಚಿಕ್ಕ ಸೌಂಡ್ ಅದು, DTS ಅದು. ನನಗೊಂದು ಚಿಕ್ಕ ಡೌಟು. ಅಂದರೆ ನಿಮಗೆ ಯಾವತ್ತೂ ಡಿಸ್ಟರ್ಬ್ ಆಗಿಲ್ವಾ? ಐ ಥಿಂಕ್ ಹಾಗೇ ಇರ್ತೀರ. ಆದ್ರೂ ಹೇಳ್ಕೊಳ್ಳಲ್ಲಲ್ವಾ? ನೀವೇ ಅಲ್ಲ ರೀ. ಗಂಡನಿಂದ ಡಿಸ್ಟರ್ಬ್ ಆಗ್ತೀನಿ ಅಂತ ಮ್ಯಾಕ್ಸಿಮಮ್ ಯಾವ ಹೆಂಡತಿನೂ ಹೇಳ್ಕೊಳ್ಳಲ್ಲ. ಹೆಣ್ಣಿಗಿರೋ ದೊಡ್ಡ ಗುಣ ಅದೇ. ನಾನೆಷ್ಟು ಗೊರ್ಕೆ ಹೊಡೆದ್ರು ನೀವು ತಡ್ಕೊಳ್ತೀರಾ. ಐ ಥಿಂಕ್ ನಿಮಗೆ ಡಿಸ್ಟರ್ಬೆನ್ಸ್ನ ತಡ್ಕೊಳ್ಳೋದು ಅಭ್ಯಾಸ ಆಗಿರ್ಬೇಕಲ್ವಾ?
ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದೀರಾ. ಸಾರಿ ರೀ. ಸಾರಿ ಯಾಕ್ರಿ? ಗುಡ್ ನೈಟ್. ಹೊಸೋರೆ ಎಲ್ಲಿಗ್ರಿ? ಮಕ್ಕಳ ರೂಮಿಗೆ. ಮಕ್ಕಳು ಹೊರಟೋದ್ರಲ್ಲ. ಐ ಮೀನ್ ಮಕ್ಕಳು ಅವ್ರ ರೂಮ್ಗೆ ಹೋದ್ರಲ್ಲ ಅಂದೆ. ಅಲ್ಲೇ ಮಲ್ಕೊಳ್ತೀವಿ ಅಂತ ಹೇಳಿದ್ರಲ್ಲ. ನಾನು ಮಕ್ಕಳ ಜೊತೆ ಮಲ್ಕೋತೀನಿ. ನಿಮಗೂ ಕೂಡ ನನ್ನ ಗೊರ್ಕೆನ ತಡ್ಕೊಳಕ್ಕಾಗ್ತಾ ಇಲ್ವಲ್ಲ? ಅಯ್ಯೋ ಹಾಗೇನಿಲ್ಲ ರೀ. ಆ ಬೆಡ್ಡು 3 ಜನಕ್ಕಷ್ಟೇ ಸಾಕಾಗೋದು. ನೀವು ಇಕ್ಕಟ್ಟಿನಲ್ಲಿ ಮಲ್ಕೋಬೇಕಾಗತ್ತೆ. ಮಕ್ಕಳಿಗೂ ಇಕ್ಕಟ್ಟಾಗುತ್ತಲ್ವಾ? ಅಫ್ಕೋರ್ಸ್ ನಿಮಗೂ ಕಷ್ಟ ಆಗುತ್ತೆ. ಅದಕ್ಕೇನೆ ನಿಮಗೆ ಅಭ್ಯಂತರ ಏನೂ ಇಲ್ಲ ಅಂದರೆ ನಮ್ಮ ರೂಮಲ್ಲೇನೆ. ಥ್ಯಾಂಕ್ ಯು. ಎಲ್ಲರೂ ಮಲ್ಕೊಂಡ್ರೇನು? ಮಲ್ಕೊಂಡಿದ್ದಾರೆ. ಯಾಕೊಂಥರ ಇದೆಯಾ? ಏನಿಲ್ಲ. ಏನೋ ಇದೆ ಅಂತ ನಿನ್ ಮಾತಲ್ಲೇ ಗೊತ್ತಾಗ್ತಿದೆ. ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಇಲ್ಲ ಅಂದ್ರೆ ಇದೆ ಅಂತ ತಾನೇ. ಅದೇ ನಿಮ್ ಹೆಂಗಸರ್ ಮಾತಿಗೆ ಅರ್ಥನೇ ಬೇರೆ ಇರುತ್ತಲ್ವಾ? ಇಂಥ ಟೈಮಲ್ಲಿ ಜೋಕ್ ಮಾಡ್ಬಿಡಿ, ನನಗೆ ಕೋಪ ಬರುತ್ತೆ. ಆಲ್ರೆಡಿ ಕೋಪದಲ್ಲೇ ಇದೆಯಾ? ಕಾರಣ ಏನು? ಎಷ್ಟು ಸರಿ ಹೇಳ್ಬೇಕು ಏನೂ ಇಲ್ಲ ಅಂತ? ಸರಿ, ವಸು ತುಂಬಾ ಚೆನ್ನಾಗಿ ಹಾಡಿದ್ಲಲ್ಲ. ನೀವು ಕೂಡ ಅವಳ ಪಾಟಿನೇ ಸೇರ್ಕೊಂಡ್ಬಿಟ್ರಾ? ಜಯಂತಿ ಕೂತ್ಕೋ. ಯಾಕೆ? ಕೂತ್ಕೋ ಅಂತ ಹೇಳ್ತಿದ್ದೀನಲ್ಲ. ಏನು ಇಲ್ಲ ಅಂತ ಹೇಳ್ಬೇಡ, ಏನ್ ನಡೀತು ಅಂತ ಹೇಳು. ವಸ್ತು ನೋಡ್ತಾ ಇದ್ರೆ ಕೋಪ ಬರ್ತಾ ಇದೆ ರೀ. ಯಾಕೆ? ಅವಳಿಗೆ ಸ್ವಲ್ಪ ಕೂಡ ಜವಾಬ್ದಾರಿನೇ ಇಲ್ಲ. ಯಾವ ವಿಷಯನೂ ನನ್ಗೆ ಹೇಳೋದೇ ಇಲ್ಲ. ಅವಳೇ ಸ್ವಂತವಾಗಿ ನಿರ್ಧಾರನ ತಗೋತಾ ಇದ್ದಾಳೆ. ಎಷ್ಟು ಸಾರಿ ಹೇಳಿದ್ರು ಅವಳ ವರ್ತನೆ ಬದಲಾಯಿಸ್ಕೋತಾ ಇಲ್ಲ. ಮತ್ತೆ ಶುರುವಾಯ್ತಾ? ವಸು ಬಗ್ಗೆ ಹಾಗ್ಯಾಕೆ ತಿಳ್ಕೋತೀಯ? ವಸು ಮೊದ್ಲಿನ ಥರ ಇಲ್ಲ ರೀ, ಬದಲಾಗಿದ್ದಾಳೆ. ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ ಅಂತ ಅವಳು ಸದ್ರ ಮಾಡ್ಕೋತಾ ಇದ್ದಾಳೆ. ನನ್ನ ತಾತ್ಸಾರ ಮಾಡ್ತಿದ್ದಾಳೆ. ವಸು ಅಂತವಳಲ್ಲ ಜಯಂತಿ. ನಿಮಗೇನ್ ಗೊತ್ತು? ಈ ನಡುವೆ ನೀವು ಮನೆ ಕಡೆ ಗಮನ ಕೊಡ್ತಿದ್ದೀರಾ? ಬರೀ ಊರೂರು ಸುತ್ತಾ ಇದ್ದೀರಾ. ಮನೇಲಿ ಏನ್ ನಡೀತಿದ್ಯೋ ನಿಮಗೆ ಗೊತ್ತಿಲ್ಲ. ನಾನು ಇಲ್ದೇ ಇರೋವಾಗ ಏನ್ ನಡೀತು? ನಡೆದಿದ್ದೆಲ್ಲ ಹೇಳಿದ್ರೆ ನೀವು ಚಾಡಿ ಅಂದ್ಕೋತೀರಾ. ವಸು ರಾಕಿಂಗ್ ಮಾತ್ರ ಗಮನ ಕೊಟ್ಟು ಅನುಕೀರ್ತಿನ ಕಡೆ ಕಣಿಸ್ತಾ ಇದ್ದಾಳೆ. ಅವರು ಸರಿಯಾಗಿ ಸ್ಕೂಲ್ಗೂ ಹೋಗ್ತಾ ಇಲ್ಲ, ಓದ್ತಾ ಇಲ್ಲ. ಮಾರ್ಕ್ಸ್ ಕೂಡ ಕಡಿಮೆ ಆಗಿದೆ. ಆ ವಿಷಯದಲ್ಲಿ ಅಭಿ ಸೀರಿಯಸ್ ಆಗಿದ್ದಕ್ಕೆ ಆಗ ಅನುಕೀರ್ತಿಗೆ ಟ್ಯೂಷನ್ ಶುರು ಮಾಡಿದ್ಲು. ಮಕ್ಕಳು ಟೆಸ್ಟಲ್ಲಿ ಪಾಸ್ ಆದ್ರು. ಆ ವಿಷಯ ವಸು ನನ್ನ ಹತ್ರ ಹೇಳಲೇ ಇಲ್ಲ. ಅದು ತನ್ನ ಸಾಧ್ಯ ಅಂತ ಅಂದ್ಕೊಂಡಿದ್ದಾಳೆ. ನೀವೇ ಹೇಳ್ರಿ, ನನಗೆ ಹೇಳ್ಬೇಕಾ ಬೇಡವಾ? ಅದು ತುಂಬಾ ಚಿಕ್ಕ ವಿಷಯ ಜಯಂತಿ. ಚಿಕ್ಕದು ಅಂತ ಬಿಟ್ಬಿಟ್ರೆ ನಾಳೆ ದೊಡ್ಡ ದೊಡ್ಡ ತಪ್ಪು ಮಾಡ್ತಾರೆ. ಅಷ್ಟಕ್ಕೂ ನಾನು ಎಲ್ಲರ ಹತ್ರ ನಗ್ನಗ್ತಾ ಮಾತಾಡೋದು ನನ್ನ ತಪ್ಪ ಹೇಳಿ? ಇನ್ಮೇಲೆ ನಾನು ಆ ಥರ ಇರಬಾರ್ದು. ಎಲ್ಲರ ಹತ್ತಿರ ಹೇಗಿರ್ತಾರೋ ನಾನು ಹಾಗೆ ಇರ್ತೀನಿ. ಇದೆಲ್ಲ ಬೇಕಾ ಜಯಂತಿ? ನನಗೆ ಬೇಕು ಅನ್ನಿಸ್ತಾ ಇದೆ ರೀ. ಆವಾಗಲೇ ನನಗೊಂದು ಬೆಲೆ ಗೌರವ ಇರೋದು. ವಸು ಅಂತ ಮೊಂಡ ಹೆಂಗಸನ್ನ ಸರಿಯಾದ ದಾರಿಗೆ ತರಬೇಕು ಅಂದ್ರೆ ನಾನು ಕೂಡ ಮೊಂಡತನ ತೋರಿಸ್ಲೇಬೇಕಾಗುತ್ತೆ. ಹಬ್ಬದ ಟೈಮಲ್ಲಿ ಹಠ ಪ್ರತಿಕಾರ ಬೇಕಾ? ಮತ್ತೆ ನಾನೀ ಮನೇಲಿ ಇರೋದು ಯಾಕೆ? ನನ್ನ ಹಿರಿತನ ಯಾಕೆ? ನಾಳೆ ಊರಿಗೆ ಹೋಗ್ತಾ ಇದೀವಲ್ವಾ, ಅಲ್ಲಿಗೆ ಹೋದ್ಮೇಲೆ ವಸುನ ಕಂಟ್ರೋಲ್ ಮಾಡ್ತೀನಿ. ನಾನೇನು ಅಂತ ವಸುಗೆ ತೋರಿಸ್ತೀನಿ. ಇದರಲ್ಲಿ ನೀವು ಅವಳ ಪರ ಏನಾದ್ರೂ ವಹಿಸ್ಕೊಂಡು ಬಂದ್ರೆ ಚೆನ್ನಾಗಿರಲ್ಲ.
ಮೊದಲೇ ಹೇಳ್ತಾ ಇದ್ದೀನಿ, ಅಲ್ಲಿ ಏನೇ ನಡೆದ್ರೂ ಸರಿ, ನೀವು ಮೌನವಾಗಿರ್ಬೇಕು ಅಷ್ಟೇ. Hi, Mom. Dad. Hi, sister. Hi. Hi, Mama. ಸಾರಿ, ಲಗೇಜ್ ಇಳಿಸ್ಬಿಡ್ಲಾ ಚಾಮು? ಪ್ರಯಾಣ ಯಾವಾಗ ಸಿಸ್ಟರ್? ಇನ್ನೊಂದು ಗಂಟೆಲಿ ಸಿಸ್ಟರ್. ಎಲ್ಲರೂ ಲಗೇಜ್ ಪ್ಯಾಕ್ ಮಾಡ್ತಿದ್ದಾರೆ. ಬ್ಯಾಗ್ ಇಳಿಸ್ಬಿಡ್ಲಾ ಚಾಮು? ಸ್ವಲ್ಪನಾದ್ರೂ ಬ್ರೈನ್ ಬಳಸಿ. ಇನ್ನೊಂದು ಅವರ್ ಹೊರಡೋದಕ್ಕೆ ಬ್ಯಾಗ್ ಇಳಿಸೋದು ಎತ್ತಿಡೋದು ಯಾಕೆ? ನಿಮ್ಗೆ ಭಾವನವರು ಅಂದ್ರೆ ತುಂಬಾ ಪ್ರೀತಿ ಸಿಸ್ಟರ್. ಎಲ್ಲರೂ ಬರ್ತಿದಾರ ಅಲ್ವಾ ಸಿಸ್ಟರ್? ಬರ್ತಿದ್ದಾರೆ ಮಾಮ್. ವಸು ಅಭಿ ಕೂಡ ಬರ್ತಿದಾರಲ್ವಾ? ಅವ್ರು ಬರ್ದೇ ಇದ್ರೆ ನಾನ್ ಸುಮ್ನಿರ್ತೀನ ಸಿಸ್ಟರ್? ಯಾರು ಬರ್ದೇ ಇದ್ರು ಅವ್ರು ಬರ್ಬೇಕು. ಆ ಜಯಂತಿ ಕೂಡ ಬರ್ಬೇಕು. ಯಾಕೆ ಸಿಸ್ಟರ್? ಹಳ್ಳಿಗಳ ಕಡೆ ಸಂಕ್ರಾಂತಿ ಹಬ್ಬಕ್ಕೆ ಕೋಳಿ ಪಂದ್ಯ ನಡೆಯುತ್ತಂತಲ್ಲ. ಹೌದು ಮಾಮ್, ನಾಟಿ ಕೋಳಿ ಗೇಮು ತುಂಬಾ ಚೆನ್ನಾಗಿರುತ್ತಂತೆ. ಅಖಿಲ್ ಹೇಳ್ತಿದ್ದ. ಈ ಸಲ ನಾಟಿ ಕೋಳಿಗಳ ಬದಲಾಗಿ ಮನುಷ್ಯರೇ ಕಚ್ಚಾಡೋ ತರ ಮಾಡ್ತೀನಿ. ಮನುಷ್ಯರ? ಯಾರ್ ಚಾಮು? ಅತ್ತೆ ಸೊಸೆರು ಜಯಂತಿ ವಸುಂಧರ. ಏನ್ ಮಾಡ್ಬೇಕು ಅಂತಿದ್ದೀರಾ ಸಿಸ್ಟರ್? ನೀವ್ ಮಾಡಕ್ಕಾಗದೇ ಇರೋದನ್ನ ನಾನ್ ಮಾಡಿ ತೋರಿಸ್ತೀನಿ. ಹಬ್ಬದ ದಿನ ಅತ್ತೆ ಸೊಸೆ ಮಧ್ಯೆ ನಾನು ಜಗಳ ಹಚ್ಚಿ ಕಚ್ಚಾಡೋ ಥರ ಮಾಡ್ತೀನಿ. ಅಭಿಭವ ಇರುವಾಗ ಅದು ಇಂಪಾಸಿಬಲ್ ಮಾಮ್. ಭಾವ್ನವ್ರಿಗೆ ವಸು ಅಕ್ಕನೇ ಅಲ್ಲ, ಅತ್ತೆನೂ ಎದುರು ಮಾತಾಡಲ್ಲ. ಗಂಡಸು ಅಂದ್ರೆ ಹಾಗಿರ್ಬೇಕು. ನಾನು ಇದೀನಿ ಏನಕ್ಕೋ. ಛೀ. ಅಷ್ಟೇ ಅಲ್ಲ ಸಿಸ್ಟರ್, ನಮ್ಮ ಅಣ್ಣ ಕೂಡ ಇರ್ತಾನೆ. ಅಣ್ಣನ್ ಮಾತ್ ಮೀರಿ ನಮ್ಮ ಅತ್ತಿಗೆ ಏನೂ ಮಾಡಲ್ಲ. ಏನು ಈ ಕಾಲದಲ್ಲೂ ಕೂಡ ಗಂಡನ್ ಮಾತ್ ಮೀರ್ದೇ ಇರೋ ಹೆಂಡ್ತಿರಿದಾರ? ನಮ್ಮ ಅಣ್ಣನೂ ಅಭಿನೂ ಇರೋವಾಗ ನೀವೇನ್ ಮಾಡ್ತೀರಾ ಸಿಸ್ಟರ್? ವಸುಗೋಸ್ಕರ ನನಗೆ ಅವಮಾನ ಮಾಡ್ದ ಅಭಿ. ನಮ್ ಪುಟ್ಟಿನ ಮೀರ್ಸೋ ಥರ ಹೈಲೈಟ್ ಆಗ್ತದಳ ವಸು. ಅಭಿಗೂ ವಸುಗೂ ಮಧ್ಯೆ ಜಯಂತಿ ಅನ್ನೋ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತಿದ್ದೀನಿ. ಆ ಕಡೆ ಅಮ್ಮಂಗೂ ಹೇಳ್ಕೊಳಕ್ಕಾಗ್ದೆ, ಈ ಕಡೆ ಹೆಂಡ್ತಿಗೂ ಹೇಳ್ಕೊಳಕ್ಕಾಗ್ದೆ ಮಧ್ಯದಲ್ಲಿ ಅಭಿ ನಲ್ಗೋಗ್ತಾನೆ. ಅಭಿ ಜೊತೆ ಇರ್ಬೇಕೋ ಅತ್ತೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಗೊತ್ತಾಗ್ದೆ ನರ್ಕ ಅನ್ಭವಿಸ್ತಾಳೆ ಆ ವಸು. ನನ್ನ ತಲೆ ತಗ್ಸೋ ಥರ ಮಾತಾಡಿರೋ ಅಭಿ ಮುಂದೆ ನನ್ನ ಪುಟ್ಟಿ ತಲೆ ಎತ್ತೋ ಹಾಗೆ ಮಾಡ್ತೀನಿ. ವಸುಗೆ ನಾನು ಕೊಡೋಕೆ ಹೊರಟಿರೋ ಶಿಕ್ಷೆ ಅದೇ. ಚಾಲೆಂಜ್ ಏನು ಚೆನ್ನಾಗೇ ಇದೆ ಚಾಮು, ಆದ್ರೆ ಹೇಗಿದೆಲ್ಲ ಮಾಡ್ತೀರಾ ಅಂತಾನೆ ಗೊತ್ತಾಗ್ತಿಲ್ಲ. ನಾನು ಯಾವತ್ತಾದ್ರೂ ಹೇಳಿದ್ದನ್ನ ಮಾಡದೇ ಇದ್ದೀನಾ? ನೋ ಮಾಮ್, ನೀನು ಹೇಳಿದ್ದನ್ನೇ ಮಾಡ್ತೀಯಾ, ಮಾಡಿದ್ದನ್ನೇ ಹೇಳ್ತೀಯಾ. ನನಗೂ ಕೂಡ ನಿನ್ ಮೇಲೆ ನಂಬಿಕೆ ಇದೆ ಸಿಸ್ಟರ್. ಅಭಿವಸು ವಿಷಯ ಏನೋ ಸರಿ, ಹಾರಿಕಾಗ್ ಏನ್ ಮಾಡಕ್ ಹೊರಟಿದ್ಯಾ? ಅಖಿಲ್ನ ಆಟ ಆಡ್ಸೋ ರಿಮೋಟ್ನ ಹಾರಿಕಾ ಕೈಯಲ್ಲಿ ಇಡಕ್ ಹೊರಟಿದ್ದೀನಿ. ರಿಮೋಟಾ? ಪ್ರೇಮ್, ಚಾಮು ವಾಟರ್ ಬಾಟಲ್ ಕೊಡು. ಚಾಮು
ಮುಚ್ಚಳ ತೆಕ್ಕೊಡು. ಆ, ಆ. ಕಾರ್ ಒಳಗಡೆ ಇಡು. ಅರ್ಥ ಆಯ್ತಾ ಸಿಸ್ಟರ್? ಹಾ ಅರ್ಥ ಆಯ್ತು ಸಿಸ್ಟರ್, ಅರ್ಥ ಆಯ್ತು. ಹಾರಿಕಾ ಏನ್ ಹೇಳಿದ್ರೆ ಅಖಿಲ್ ಅದನ್ ಮಾಡ್ಬೇಕು, ಅದೇ ಅಲ್ವಾ ರಿಮೋಟ್ ಅಂದ್ರೆ? ಎಸ್, ಅಖಿಲ್ನ ನನ್ ಡಾರ್ಲಿಂಗ್ ಪ್ರೇಮ್ ತರ ತಯಾರು ಮಾಡ್ತೀನಿ. ಬೈತಿದ್ದಾಳ, ಹೊಗಳ್ತಿದ್ದಾಳ. ಥ್ಯಾಂಕ್ ಯು ಮಾಮ್. ಬನ್ನಿ ಒಳಗಡೆ ಹೋಗೋಣ. ಚಾಮು, ನಾನು ಒಳಗಡೆ ಬರ್ಬೇಕಾ? ಆರ್ತಿ ಎತ್ ಕರಿಬೇಕಾ? ನಡಿ. ಬನ್ನಿ ಬೀಗ್ರೆ ಬನ್ನಿ. ಭಾವನವ್ರೆ ಚೆನ್ನಾಗಿದ್ದೀರಾ? ನಿಮ್ ತಂಗಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಾಗೆ ಭಾವನವ್ರೆ. ಸುಮ್ನಿರ್ರಿ, ಅಣ್ಣವ್ರು ನಾನ್ ಡಾಮಿನೇಟ್ ಮಾಡ್ತಿದ್ದೀನಿ ಅನ್ಕೊಂತಾರೆ. ಕರ್ದಿದ ತಕ್ಷಣ ಬಂದಿದ್ದಕ್ಕೆ ಸಂತೋಷ. ಅದಕ್ಕೆ ನೀವ್ ಕರೆದ್ಮೇಲೆ ಬರ್ದಿರ ಹೇಗಿರ್ತೀವ ಅದಕ್ಕೆ? ನಿಮ್ ಮನೆಗೆ ನಮ್ಮ ಮಗಳನ್ನೇ ಕೊಟ್ಟಿದ್ದೀವಿ, ನಿಮ್ಗೆ ಅಷ್ಟು ಮಾತ್ರ ಗೌರವ ಕೊಡಲ್ವಾ? ನಿಮ್ ಮೇಲೂ ಅಣ್ಣನ ಮೇಲೂ ನಮ್ಗೆ ತುಂಬಾ ಗೌರವ. ಏನೇ ನಿಮ್ಮಮ್ಮ ನಿನಗಿಂತ ಜಾಸ್ತಿ ಓವರ್ ಆಕ್ಷನ್ ಮಾಡ್ತಿದ್ದಾಳೆ. ಇವಾಗಿನ್ ನೋಡ್ತೀರಾ, ನಾಳೆ ಭೋಗಿ ಸಂಕ್ರಾಂತಿ ಎಲ್ಲ ಶುರುವಾಗತ್ತಲ್ಲ, ಆಗ ನೋಡಿ ನಮ್ಮ ಮಾಮ್ ವಿಶ್ವರೂಪ. ಮೊನ್ನೆ ಅಭಿ ಅಂದಿರೋ ಮಾತುಗಳನ್ನ ಮನ್ಸ ಇಟ್ಕೋಬೇಡಿ. ಎಲ್ಲಾದ್ರೂ ಉಂಟಾ ನಾವ್ ಅಂತ ಜನನ ಅದಕ್ಕೆ? ನಮ್ ಮನಸ್ಸಿನಲ್ಲಿ ಆ ಫೀಲಿಂಗ್ ಇದ್ದಿದ್ರೆ ನೀವ್ ಕರ್ದಿದ ತಕ್ಷಣ ಬರ್ತಿದ್ವಾ? ಅಭಿ ಬಗ್ಗೆ ನಮ್ಗೆ ಅಭಿಮಾನ ಇದೆ ಅದಕ್ಕೆ. ಹಾರಿಕಾನೇ ಅಲ್ಲ, ವಸು ಕೂಡ ನಮ್ಮ ಮಗಳೇ. ಒಳ್ಳೆ ಮಾತು ಹೇಳಿದ್ಯಮ್ಮ. ಹೋಗಿ ಹೋಗಿ ಇವಳು ಮಾತು ನಂಬ್ತಿದ್ದೀರಲ್ಲ ಬಾವ. ನಿಂತ್ಕೊಂಡೇ ಮಾತಾಡ್ತಿದೀವಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಅದಕ್ಕೆ. ಭಾವನವ್ರೆ ನೀವ್ ಯಾಕೆ ಏನು ಮಾತಾಡ್ತಿಲ್ಲ? ಎಲ್ಲ ನಿಮ್ ತಂಗಿನೇ ಮಾತಾಡಿದ್ಮೇಲೆ ನಾನೇನ್ ಮಾತಾಡ್ಲಿ ಬಾವ? ಚೆನ್ನಾಗಿದೆ, ಯಜಮಾನ್ಕೆ ಎಲ್ಲ ನಮ್ ತಂಗಿ ಕೊಟ್ಬಿಟ್ರಿ ಅಂತ ಆಯ್ತು. ನಾನೆಲ್ ಕೊಟ್ಟೆ, ಅವಳೇ ಬಲವಂತವಾಗಿ ಕಿತ್ಕೊಂಡಿದ್ದಾಳೆ. ಹಾಗೇನಿಲ್ಲ ಅಣ್ಣ, ಅವರು ಮಿತಭಾಷಿ, ಹೆಚ್ಚಾಗಿ ಮಾತಾಡಲ್ಲ. ಹಾಗೆ ಹೇಳಿ ನಿಮ್ಮಪ್ಪನ ಬಾಯ ಮುಚ್ಚಿಸ್ಬಿಟ್ಲು ನಿಮ್ಮಮ್ಮ. ನಮ್ಮ ಮಾಮ್ ಯಾರ ಬಾಯನಾದ್ರೂ ಮುಚ್ಚಿಸ್ಬಿಡ್ತಾಳೆ, ಅದ್ರಲ್ಲಿ ನಮ್ಮ ಮಾಮ್ ಸ್ಪೆಷಲಿಸ್ಟ್. ಅಮ್ಮ ಹಾರಿಕಾ, ಏನ್ ಹಾಗೆ ನೋಡ್ತಾ ಇದ್ಯಾ? ನಿಮ್ಮ ಅಪ್ಪ ಅಮ್ಮನ್ಗೆ ಏನಾದ್ರೂ ತಗೊಂಡ್ ಬಾ. ಹಾ ಸರಿ ಅತ್ತೆ. ಹಾರಿಕಾ, ಈಗೇನ್ ಬೇಡ ಅದಕ್ಕೆ, ಇನ್ನೊಂದು ಗಂಟೆನಲ್ಲಿ ಹೊರಡ್ತಿದೀವಂತಲ್ಲ. ಹೌದಮ್ಮ, ಎಲ್ರೂ ಲಗೇಜ್ ಪ್ಯಾಕ್ ಮಾಡ್ತಿದ್ದಾರೆ. ಹಾರಿಕಾ, ನಿನ್ ಬ್ಯಾಗ್ ರೆಡಿ ಆಯ್ತಾ? ಆಗೋಯ್ತು ಮಾಮ್, ಅವ್ರು ರೆಡಿ ಆಗ್ತಿದ್ದಾರೆ. ನಮಸ್ಕಾರ ಚಿಕ್ಕಪ್ಪ. ನಮಸ್ಕಾರ. ನಮಸ್ಕಾರ ಚಿಕ್ಕಮ್ಮ. ಚೆನ್ನಾಗಿದ್ಯಾ ಪಾವನಿ? ಮಕ್ಕಳು ಹೇಗಿದ್ದಾರೆ? ಅವರು ಚೆನ್ನಾಗಿದ್ದಾರೆ ಚಿಕ್ಕಮ್ಮ. ಹಬ್ಬಕ್ಕೆ ಮಕ್ಕಳು ಬರ್ತಿದಾರಲ್ವಾ? ಇಲ್ಲ, ಅವ್ರಿಗೆ ಯಾವ್ದೋ ಎಕ್ಸಾಮ್ ಇದೆಯಂತೆ. ಪಾವನಿ, ವಸು ಅಭಿ ರೆಡಿ ಆದ್ರಾ? ಆಗ್ತಿದ್ದಾರೆ ಅತ್ತೆ. ಅವರೂ ರೆಡಿ ಆದ್ರು. ಅಭಿಗೆ ನಾವು ಬರ್ತಿರೋದು ಗೊತ್ತಾ ಅಣ್ಣ? ಗೊತ್ತಿದ್ಯಮ್ಮ, ಅವ್ರ ತಂದೆ ತಾಯಿನೂ ನಾವು ಕರೆದ್ವಿ. ಏನೋ ಮುಖ್ಯವಾದ ಕೆಲಸ ಇದೆ, ಬರೋಕ್ಕಾಗಲ್ಲ ಅಂದ್ರು. ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರನ್ ಕೂಡ ಬಿಡಲ್ವಾ ನಿಮ್ಮಮ್ಮ? ಯಾರನ್ನೂ ಬಿಡಲ್ಲ, ಎಲ್ಲ ಲೆಕ್ಕನೂ ಚುಕ್ತ ಮಾಡ್ತಾಳೆ. ಮೊನ್ನೆ ಇವ್ರು ಬಂದು ವಸು ವಿಷಯದಲ್ಲಿ ಜಗಳ ಮಾಡಿದ್ರು. ನಾಳೆ ಹಬ್ಬದಲ್ಲಿ ಏನ್ ಮಾಡ್ತಾರೋ ಏನೋ. ದೇವ್ರೇ, ಈ ಪ್ರಯಾಣ ಹೇಗಿರತ್ತೋ ಏನೋ. ಮಕ್ಕಳು ರೆಡಿ ಆದ್ರಾ? ಹೌದು ರೀ. ಎಲ್ರೂ ಬಟ್ಟೆನೂ ತಗೊಂಡ್ರಾ? ಆಗೋಯ್ತು ರೀ. ಈ ಸೂಟ್ ಕೇಸಲ್ಲಿ ನಿಮ್ದು ಅನು ಕೀರ್ತಿ ಬಟ್ಟೆ ಜೋಡಿಸಿದ್ದೀನಿ. ಅದರಲ್ಲಿ ನಂದು ಮತ್ತೆ ರಾಕಿ ಬಟ್ಟೆ ಪ್ಯಾಕ್ ಮಾಡಿದ್ದೀನಿ. ಮನೇಲೇ ಅಲ್ಲ, ಸೂಟ್ ಕೇಸ್ನಲ್ಲೂ ಕೂಡ ನಾವು ಬೇರೆ ಬೇರೆ ಇದ್ದೀವಿ ಅಂತ ಆಯ್ತು.